ಹಲೋ ಎವ್ರಿವನ್. 18ನೇ ಪ್ರಶ್ನೆಯನ್ನ ನೋಡೋಣ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಒಂದು ಧ್ರುವದಿಂದ, ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವದಲ್ಲಿ ಬಂದು ಕೊನೆಗೊಳ್ತಾ ಇರತ್ತೆ. ಅಲ್ಲಿಗೆ ಬಂದು ಮತ್ತೆ ಸೇರ್ಕೊಳ್ತಾ ಇರತ್ತೆ. ಈ ರೀತಿಯಾಗಿ ಕಾಂತೀಯ ಬಲರೇಖೆಗಳನ್ನ ನಾವು ನೋಡಬಹುದು. ಆದ್ರೆ ಒಂದು ವೇಳೆ ಇವು ಒಂದನ್ನೊಂದು ಛೇದಿಸಿದ್ರೆ, ಆಗ ದಿಕ್ಸೂಚಿ ಏನಾಗ್ಬಿಡತ್ತೆ? ದಿಕ್ಸೂಚಿಯ ದಿಕ್ಕು ಎರಡು ದಿಕ್ಕಿನಲ್ಲಿ ಅದು ಮುಖ ಮಾಡ್ಬೇಕಾಗತ್ತೆ. ಎರಡು ದಿಕ್ಕಿನಲ್ಲಿ ಹೀಗೆ ಛೇದಿಸೋದು ಅಂತ ಅಂದ್ರೆ ಹೀಗೆ ಛೇದಿಸ್ಬಿಡತ್ತೆ ಅಲ್ವಾ? ಸೊ ಇದು ಒಂದ್ ದಿಕ್ಕು ಅಂತ ಆಗತ್ತೆ. ದಿಕ್ಸೂಚಿ ಎರಡು ದಿಕ್ಕಿಗೆ ಚಲಿಸೋದಿಕ್ಕೆ ಸಾಧ್ಯನಾ? ಮುಖ ಮಾಡೋದಿಕ್ಕೆ ಸಾಧ್ಯನಾ? ಅದು ಯಾವಾಗ್ಲೂ ಸಾಧ್ಯ ಇಲ್ಲ. ಇದು ಅಸಾಧ್ಯವಾದಂತಹ ಒಂದು ಸಂದರ್ಭ. ಹಾಗಾಗಿ ಯಾವುದು ಅಸಾಧ್ಯ? ದಿಕ್ಸೂಚಿ ಎರಡು ದಿಕ್ಕಿಗೆ ಮುಖ ಮಾಡೋದು ಅಸಾಧ್ಯ. ಆದ್ದರಿಂದ ಬಲರೇಖೆಗಳು ಯಾವಾಗ್ಲೂ ಒಂದನ್ನೊಂದು ಛೇದಿಸೋದಿಲ್ಲ.